ಬೆಂಕಿ ಮಾದೇವ, ಇನ್ನು ಎಷ್ಟು ಹೆಸರಿದೆ ನಿಮ್ಗೆ? ಕಾಮನ್ ಆಗಿ ಎಲ್ಲರೂ ಒಂದು ಹೆಸರು ಇಟ್ಕೊಳ್ತಾರೆ. ನಿಮ್ಗೆ ಯಾಕ್ರೆ ಇಷ್ಟೊಂದು ಹೆಸರು? ಏನೋ ಅಂದ ಹಾಗೆ ನಿಮ್ಮ ಎಲ್ಲ ಹೆಸರಲ್ಲೂ ಬೆಂಕಿ ಅನ್ನೋದು ಕಾಮನ್. ಅಗ್ನಿಯಲ್ಲೂ ಬೆಂಕಿ, ಬೆಂಕಿಯಲ್ಲಿ ಅಗ್ನಿ. ಇನ್ನು ಕೆಂಡ ಜ್ವಾಲೆ ಅಂತ ಏನಾದರೂ ಬಿಟ್ಟಿದ್ದೀರಾ ಅಥವಾ ಅದು ಇಟ್ಕೊಂಡಿದ್ದೀರಾ? ಸುಡೋದಕ್ಕೆ ಹೆಸರು ಬೇಕಾಗಿಲ್ಲ, ನನ್ನ ಹೆಸರುನೇ ಸಾಕು ಮಿಸ್ಟರ್ ವೇದಾಂತ್. ವಯಸ್ಸಲ್ಲಿ ಹಿರೀಕಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಅಗ್ನಿ ಅಂತ ಹೆಸರು ಇಟ್ಕೊಂಡಿದ್ದೀನಿ ಅಂತ ಬಹಳ ಮರಿಬೇಡಿ. ನಿಮ್ಮಂಥವ್ರನ್ನ ತುಂಬಾ ಜನ ನೋಡಿದ್ರು. 1000 ಜನ ನೋಡಿರ್ಬೋದು ಮಿಸ್ಟರ್ ವೇದಾಂತ್, ಆದರೆ ನನ್ನನ್ನು ನೋಡಿಲ್ಲ. ನೋಡಿ, ಬೆಂಕಿ ಅಲಿಯಾಸ್ ಅಗ್ನಿ ಮಹಾದೇವ, ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚೋಕ್ಕೂ ಮೊದಲು ಒಂದು ಸ್ವಲ್ಪ ಯೋಚನೆ ಮಾಡಿ. ಕಂಡವ್ರ ಮನೆಗೆ ಹಚ್ಚೋ ಬೆಂಕಿ ನಿಮ್ಮ ಮನೆ ಕೂಡ ಸುಡುತ್ತೆ. ಕರ್ಮ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿದೆ ತಾನೆ? ಹುಷಾರ್. ನನ್ನಪ್ಪ ಅಮ್ಮನ ನಿನ್ನಪ್ಪ ಸೂರ್ಯನಾರಾಯಣ ಜೈಲಿಗೆ ಕಳಿಸಿದ್ದಾನೆ. ಆ ದಿನ ನಿನ್ನಪ್ಪ ನನ್ನ ಲೈಫ್ಗೆ ಬೆಂಕಿ ಇಟ್ಟ. ಇವಾಗ ಸದ್ಯಕ್ಕೆ ನಿನ್ನ ಲೈಫ್ಗೆ ನಾನು ಬೆಂಕಿ ಇಡ್ತಾ ಇದ್ದೀನಿ. ನಿನ್ನ ಇಡೀ ಕುಟುಂಬನ ಸರ್ವನಾಶ ಮಾಡ್ತೀನಿ. ಅಲ್ಲಿ ಒಂದು ನಾಯಿ ದೇಹ ಇತ್ತು ಪರಿ. ನಿನಗೆ ನೆನಪಿದ್ಯಾ ಪರಿ? ಮದುವೆ ದಿನ ಸ್ವಲ್ಪ ಹೊತ್ತು ನಾನು ಇಲ್ಲಿ ಇರಲಿಲ್ಲ. ಎಲ್ಲಕ್ಕೆ ಹೋಗಿದ್ರಿ? ಆ ತೇಜಸ್ ನಮಗೆ ಕಾಟ ಕೊಡ್ತಾ ಇದ್ನಲ್ಲ, ಅದಕ್ಕೆ ಮದುವೆ ನಿರ್ವಿಘ್ನವಾಗಿ ನಡೀಲಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಆ ಹರಕೆ ತೀರ್ಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದಿಂದ ವಾಪಸ್ ಬರ್ತಾ ಇರಬೇಕಾದ್ರೆ ರಸ್ತೆ ಬದಿಯಲ್ಲಿ ಒಂದು ನಾಯಿ ಸತ್ತು ಬಿದ್ದಿತ್ತು. ನಾಯಿ ನಾರಾಯಣನಿಗೆ ಸಮ ಅಲ್ವಾ, ಅದಕ್ಕೆ ಅದನ್ನು ಅಲ್ಲೇ ಮಾಳದಲ್ಲಿ ಹೂತು ಬಂದಿದ್ದೆ. ಅದನ್ನು ಅಂಜು ನೋಡಿದ್ಲು. ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಎಡೆಯಟ್ ಕೊಟ್ಟಿದ್ದಕ್ಕೆ ಅಪ್ಪ ಗುಂಡಿ ತೋಡ್ತಾ ಇದ್ದ ಅಂತ ಅವ್ರಿಗೆ ಹೇಳಿದ್ಲು. ಅವರು ನಾನೇ ತೇಜಸ್ನ ಕೊಲೆ ಮಾಡಿ ಅಲ್ಲಿ ಹೂತಿದ್ದೀನಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ರು. ನಮ್ಮಿಬ್ಬರನ್ನು ಅಲ್ಲಿ ಕರ್ಕೊಂಡು ಹೋಗಿದ್ರು. ಇಷ್ಟೇ ನಡೆದಿದ್ದು ಪರಿ. ಆಮೇಲೇನು, ವೇದಾಂತ್ ಬಂದು ಅವ್ರಿಗೆಲ್ರಿಗೂ ಸರಿಯಾಗಿ ಬಿಸಿ ಮುಟ್ಟಿಸ್ದ. ನಮ್ಮನ್ನು ಬಿಟ್ಟು ಕಳಿಸಿದ್ರು. ಯಾಕೆ ಪರಿ, ಏನು ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ, ನೀವು ಹೇಳ್ತಾ ಇರೋದು ಒಂದಕ್ಕೊಂದು ಸಂವಾದನೇ ಇಲ್ವಲ್ರಿ? ನೀವು ಸುಳ್ಳು ಹೇಳ್ತಿಲ್ಲ ತಾನೆ? ಅಯ್ಯಯ್ಯೋ, ನಾನು ಸುಳ್ಳು ಹೇಳಿದ್ದೇನಾದರೂ ಪರಿ ಗೊತ್ತಾಗೋಯ್ತಾ? ಏನು ಮಾಡೋದೀಗ? ಏನ್ರಿ ನೀವು ಹೇಳ್ತಿರೋದು? ಇದೇ ನಡೆದಿತ್ತು ಪರಿ. ಅಮ್ಮ, ಅದಿತಿ ಅಕ್ಕನ ಎಂಗೇಜ್ಮೆಂಟ್ ಟೈಮಲ್ಲಿ ಆ ತೇಜಸ್ ಅಕ್ಕನ ಕೈ ಹಿಡ್ಕೊಂಡ ಅಂತ ನಾನೊಂದು ಕಪಾಳಕ್ಕೆ ಹೊಡೆದೆ.
ಅದಕ್ಕೆ ಅವನು ಅದಕ್ಕೆ ಅವನೇನು ಮಾಡ್ದ? ಅದಕ್ಕೆ ಅವನು ನನ್ನ ಡ್ರೆಸ್ ಚೇಂಜ್ ಮಾಡ್ತಾ ಇರೋ ವಿಡಿಯೋನ ಮಾಡಿ ಅಪ್ಪ ತುಂಬಾ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಮ್ಮ. ಅದಿತಿ ಜೊತೆ ನನ್ನ ಮದುವೆನ ಫಿಕ್ಸ್ ಮಾಡಿ ಅವಾಗ ನಾನೇ ಈ ವಿಡಿಯೋನ ನಿಮ್ಮ ಕಣ್ಣು ಮುಂದೆನೇ ಡಿಲೀಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಬಿಡ್ತೀನಿ. ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡ್ಬಿಡು, ತಮ್ಮಯ್ಯ ಅಂತೀನಿ. ಓಕೆ, ನಾನು ಈ ವಿಡಿಯೋ ಡಿಲೀಟ್ ಮಾಡ್ತೀನಿ, ಆದರೆ ನನ್ನೊಂದು ಕಂಡೀಷನ್ ಇದೆ. ಏನು? ನಾನು ನಿನ್ನ ವಿಡಿಯೋ ಡಿಲೀಟ್ ಮಾಡಬೇಕು ಅಂದರೆ ಅದಿತಿ ನನ್ನ ಮದುವೆ ಆಗಬೇಕು ಅಂತ ನೀನು ಹೇಳಬೇಕು. ಬರೀ ಮಾತಾಡಮ್ಮ, ಮಾತಾಡಮ್ಮ. ಎದೆ ತಟ್ಕೊಂಡು ಎಲ್ಲರಿಗೂ ಹೇಳಿದೆ, ಅವರೇ ನಮ್ಮ ಹೆತ್ತ ತಾಯಿ, ಅವರೇ ನಮ್ಮನ್ನು ಬೆಳೆಸಿದ್ದು, ಅವರೇ ನಮ್ಮನ್ನು ನೋಡ್ಕೊಂಡಿದ್ದು ಅಂತ. ಆ ನಂಬಿಕೆಗೆ ಚೂರಿ ಹಾಕ್ಬಿಟ್ರಲ್ಲ. ಮುಂದೆಯಿಂದ ಚೂರಿ ಹಾಕಿದ್ರೆ ಓಕೆ, ಬೆನ್ ಹಿಂದೆ ಚೂರಿ ಹಾಕಿದ್ರಲ್ಲ. ವೇದಾಂತ್, ನೀನ್ ಏನ್ ಮಾತಾಡ್ತಾ ಇದೆಯೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನನಗೇನಾದ್ರೂ ನೋವಾದಾಗ ಅಮ್ಮ ಅಂತೀನಿ. ಅಮ್ಮಾಯಿಂದನೇ ನೋವಾದ್ರೆ ಏನಂತ ಹೇಳ್ಬೇಕು? ನನಗೆ ಬರ್ತಿರೋ ಕೋಪಕ್ಕೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೂ ನನಗೆ ಮನಸ್ಸಿಲ್ಲ. ಸರಿ ವೇದಾಂತ್, ಇನ್ ಮುಂದೆ ನಾನ್ ನಿನ್ ಕಣ್ಣು ಕಾಡಿಸ್ಕೊಳ್ಳಲ್ಲ. ನನಗೆ ಮಕ್ಕಳಾಗ್ಲಿಲ್ಲ, ಹಾಗಂತ ನನಗೆ ಮಕ್ಕಳಿಲ್ಲ ಅಂತ ಯಾವತ್ತೂ ಕೊರಗ್ಲಿಲ್ಲ. ನಿಮ್ಮನ್ನೇ ನನ್ನ ಸ್ವಂತ ಮಕ್ಕಳು ಅಂತ ಸಾಕಿ ಬೆಳೆಸ್ದೆ. ಕಡೆವರೆಗೂ ಅಮ್ಮ ಅನ್ನೋ ಪ್ರೀತಿ ಕೊಡ್ತೀರಾ ಅನ್ಕೊಂಡೆ, ಆದ್ರೆ ಇವತ್ತೇ ಗೊತ್ತಾಗಿತ್ತು ನಿಮ್ಮ ಮನ್ಸಲ್ಲಿ ನನಗ ಆ ಸ್ಥಾನ ಇಲ್ಲ ಅಂತ. ಇವಾಗ ವೇದಾಂತಿಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ನೋಡಿ, ನಿಮ್ದೇ ತಪ್ಪಿಡ್ಕೊಂಡು ಬೇರೆಯವ್ರನ್ನ ದೂಷಿಸ್ಬೇಡಿ. ನಿಮ್ಮಿಂದ ಈ ಮನೆಗೆ ಆಲ್ರೆಡಿ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇಲ್ಲ, ಖಂಡಿತ ಇಲ್ಲ. ಹಾಗಿದ್ರೆ ಇವಾಗ ನೀವು ನೋಡಿದ ಫೋಟೋ ಸುಳ್ಳು ಹೇಳುತ್ತಾ? ನೀವು ಅಗ್ನಿನ ಭೇಟಿ ಮಾಡಿದ್ನ ಸುಳ್ಳ? ಅಗ್ನಿ ಜೊತೆ ಸೇರ್ಕೊಂಡು ಈ ಮನೆನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಅದ್ ಸುಳ್ಳ? ನಿಮ್ನೆ ಕೇಳ್ತಿರೋದು, ಮಾತಾಡಿ. ಓ, ಈಗ ನಾನು ಅಗ್ನಿನ ಮೀಟೇ ಮಾಡಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಇಲ್ಲ, ನಾನು ಅಗ್ನಿನ ಮೀಟ್ ಮಾಡಿದ್ದು ನಿಜ. ಇನ್ನೇನ್
ಬೇಕು ಒಂದ್ ವೇದಾಂತ್? ನಿಮಿಷ ಅಮೂಲ್ಯ, ನಾನು ಅಗ್ನಿನ ಮೀಟ್ ಮಾಡಿದ್ದು ನಿಜ, ಆದ್ರೆ ಯಾವ ಕಾರಣಕ್ಕೆ ಮೀಟ್ ಮಾಡ್ದೆ ಅಂತ ಹೇಳಿದ್ನ? ಇನ್ನೇನಕ್ಕೆ ಈ ನಂದಾ ಗೋಕುಲದಂತ ಮನೆನ ಸರ್ವನಾಶ ಮಾಡೋದಿಕ್ಕೆ ಅಷ್ಟೇ ತಾನೆ? ಇಲ್ಲ ಇಲ್ಲ ಇಲ್ಲ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವೇ ಹೇಗತ್ರೆ ನಾನೇನ್ ಮಾಡ್ಬೇಕು ಹೇಳಿ? ಆರ್ತಿ ತುಂಬಿದ ಗರ್ಭಿಣಿ, ಅವಳಿಗೆ ವಿಚಾರ ಗೊತ್ತಾದ್ರೆ ಅವಳು ತಡ್ಕೊಳ್ಳೋದಿಲ್ಲ. ಹಾಗಾಗಿ ಇಷ್ಟು ದಿನ ಯಾರಿಗೂ ಹೇಳ್ದಾಗಿ ಮನಸ್ಸಲ್ಲೇ ನೋವು ಅನ್ಭವಿಸ್ತಾ ಇದ್ದೀನಿ. ದಯವಿಟ್ಟು ವಿಚಾರ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡಮ್ಮ. ನನಗೆ ಗೊತ್ತು ನಮಗೆ ಇದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ನನಗೂ ಆಗ್ತಿಲ್ಲ. ಆರ್ತಿಗೋಸ್ಕರಮ್ಮ ಪ್ಲೀಸ್ ಪ್ಲೀಸ್. ನನ್ನ ಮನೆ ವಿರುದ್ಧ ಪಿತೂರಿ ಮಾಡಿದವ್ರನ್ನ ನಾ ದೇವರು ಬಂದ್ರು ಉಳಿಸೋದಕ್ಕಾಗಲ್ಲ. ಆ ವಾಚ್ಮ್ಯಾನ್ ಮಂಜುನೇ ನನ್ನ ತಮ್ಮ ತೇಜಸ್ನ ಕೊಂದಿರೋದು. ಪಕ್ಕ 100% ಅವನೇ ಮಾಡಿರೋದು. ಅಲ್ಲೇ ಬಾಡಿನ ಹೂತಾಕಿ ಪೊಲೀಸ್ನವರು ಬರ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ಬಾಡಿನ ಅಲ್ಲಿಂದ ಶಿಫ್ಟ್ ಮಾಡಿದ್ದಾನೆ. ಖತರ್ನಾಕ್ ನನ್ನ ಮಗ ಅವನ್ ಮಂಜುನಾಥ್. ಹಾಗಾದ್ರೆ ನನ್ನ ತಮ್ಮ ತೇಜಸ್ ಬಾಡಿ ಎಲ್ಲಿರ್ಬೋದು? ಸಿಗತ್ತೆ, ಖಂಡಿತ ಸಿಗತ್ತೆ. ನಾನು ಬದುಕಿರೋವರೆಗೂ ಆ ಮಂಜುನಾಥ್ ಮನೆನ ಶನಿ ತರ ಕಾಡ್ತಾ ಇರ್ತೀನಿ. ಏ ಹುಡುಗರ, ಆ ಹುಡುಗಿ ಅಂಜಲಿ ಮೇಲೆ ಒಂದು ಕಣ್ಣಿಡ್ರೋ. ಅವಳ ಬಗ್ಗೆ ಅಪ್ಡೇಟ್ಸ್ ಬೇಕು ನನಗೆ. ಆಯ್ತಣ್ಣ. ಸರ್ ನನ್ನ ಬಿಟ್ಬಿಡಿ ಸರ್, ನನ್ನ ಬಿಟ್ಬಿಡಿ ಸರ್. ಸರ್ ಸರ್ ನನಗೆ ಬೇಲ್ ಕೊಡ್ಸಿ ಉಪಕಾರ ಮಾಡಿದ್ರಿ. ಇವಾಗ ನೋಡಿದ್ರೆ ಮಾಸ್ಕ್ ಹಾಕೊಂಡು ಇಲ್ಲಿ ಕರ್ಕೊಂಡ್ಬಂದಿದ್ದೀರಾ. ನನ್ನ ಎಲ್ಲಿ ಕರ್ಕೊಂಡ್ಬಂದಿರ ಅಂತ ಹೇಳಿ ಸರ್, ಪ್ಲೀಸ್ ಸರ್. ಸರ್ ಸರ್ ಹೇಳ್ತೀರಿ. ಅದಕ್ಕೂ ಮೊದಲು ವಿಕ್ರಾಂತನ ಯಾಕೆ ಸಾಯಿಸ್ತಾ ಇರೋದ್ರ ಹೇಳು. ನಿನಗೆ ಸುಪಾರಿ ಕೊಟ್ಟಿದ್ ಯಾರು ಅಂತ ಹೇಳು. ಸರ್ ಅದು ಬೇಕಂತ ಮಾಡಿದಲ್ಲ ಸರ್, ಆಕ್ಸಿಡೆಂಟ್ ಅಂತ ಪೊಲೀಸ್ ಸ್ಟೇಷನ್ಗೂ ಹೇಳಿದ್ದೀನಲ್ಲ ಸರ್. ನಾನು ಅಲ್ಲಿ ಒಂಚೂರು ತಾಳ್ಮೆ ಇರೋದಿಲ್ಲ. ಮರ್ಯಾದೆಗೆ ನಿಜಾಪಗಳು ಸಾಯಿಸಾಕ್ಬಿಡ್ತೀನಿ. ಸರ್ ನಾನು ಸಾಧಾರಣ ಲಾರಿ ಡ್ರೈವರ್ ಸರ್. ನಾನು ಸುಪಾರಿ ತಗೊಂಡು ಮಾಡ್ತಾ ಇದ್ರೆ ನಾನು ಯಾಕೆ ಹಿಂಗಿರ್ತಾ ಇದ್ದೆ ಸರ್? ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ ಅನ್ಸುತ್ತೆ. ಸರ್ ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ನನಗೇನು ಗೊತ್ತಿಲ್ಲ ಸರ್. ಇಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ನನ್ನ ಯಾರು ಕೊಲೆ ಮಾಡಕ್ಕೆ ಹೇಳಿಲ್ಲ ಸರ್. ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ನನ್ನ ಬಿಟ್ಬಿಡಿ ಸರ್ ಪ್ಲೀಸ್ ಸರ್. ಆಸ್ಕಲ್ ಬಿಟ್ಬಿಡಿ. ಯಾಕೆ ವೇದಾಂತ್, ಏನಾಯ್ತು?
ವೇದಾಂತ್ ಯಾಕೆ ಇಷ್ಟೊಂದು ಸೆಟಲ್ ಇದೆಯಾ? ಏನಾಯ್ತು? ಏನಿಲ್ಲ. ವೇದಾಂತ್ ನೀನು ತುಂಬ ಕೋಪ ಮಾಡ್ಕೊಂಡಿದ್ಯಾ? ಹೇಳು ಏನಾಯ್ತು ಅಂತ. ಕೋಪ ಬರ್ದೇ ಇರುತ್ತೆ ಬಚಾರಿ. ವಿಕ್ರಾಂತನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಕೋಪ ಬರ್ದಾಗಿರುತ್ತ. ವೇದಾಂತ್ ಸಮಾಧಾನ ಮಾಡ್ಕೋ. ಸರಿ, ಎಲ್ಲಿಗೆ ಹೋಗಿದ್ದೆ ನೀನು? ನನ್ನ ತಮ್ಮನ್ಗ ಗತಿ ಬರ್ಸಿದ್ರಲ್ಲ, ಅದ್ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ. ಯಾರು ವೇದಾಂತ್? ಯಾರು ವಿಕ್ಕಿ ಬಾಬನ್ ಸಾವಿಗೆ ಕಾರಣ? ಅವ್ರು ನಮ್ಮ ಹತ್ರ ಸುಮ್ಮನೆ ಬಿಡಬಾರ್ದು ವೇದಾಂತ್. ಇದು ನನ್ನ ರಿವೆಂಜ್. ಇದು ನೊಬ್ಬನಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಬೇರೆ ಯಾರು ಇನ್ವಾಲ್ವ್ ಆಗ್ಬಿಡ್ತು. ವೇದಾಂತ್, ವಿಕ್ಕಿ ಬಾಬನ್ನ ಯಾರು ಕೊಲೆ ಮಾಡಿದ್ದು ಅಂತನಾದ್ರೂ ಗೊತ್ತಾಯ್ತಾ? ಅದು ಯಾರೇ ಆಗಿರಲಿ, ವಿಕ್ರಾಂತ್ ಸಾವಿಗೆ ಕಾರಣವಾದವ್ರನ್ನ ಸುಮ್ಮನೆ ಬಿಡಲ್ಲ. ಹಂತವಾಗಿ ಇಂಚಿಂಚಗರು ನರ್ಕ ತೋರಿಸ್ತೇನೆ. ಮತ್ತೆ ನಿಮ್ನೆ ಕೇಳ್ತಿರೋದು. ಸುಹಾಸಿನಿ ಫೌಂಡೇಶನ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಫೈಲ್ಸ್. ಇಷ್ಟು ಅಂದ? ಹಾ, ಮೊನ್ನೆ ನಾನು ಫೌಂಡೇಶನ್ ಹತ್ರ ಹೋದಾಗ ಹಣನೆಲ್ಲ ಯಾರೋ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ನಾನು ಹೆಲ್ಪ್ ಮಾಡ್ತೀನಿ. ಬೇಡ, ಪರವಾಗಿಲ್ಲ. ಅಲ್ಲ ಅತ್ತೆ, ನಾನು ಯಾಕೆ ಹೆಲ್ಪ್ ಮಾಡಬಾರ್ದು? ಹೇಗಿದ್ರು ನಾನು ಫ್ರೀ ಇದ್ದೀನಿ, ಹೆಲ್ಪ್ ಮಾಡ್ತೀನಿ. ನನಗೆ ಯಾರ ಹೆಲ್ಪು ಬೇಕಾಗಿಲ್ಲ. ನಿನಗೆ ಯಾಕೆ ಸುಮ್ಮನೆ ಕಷ್ಟ? ಓಹೋ, ನೀವ್ಯಾವಾಗತ್ತೆ ನಮ್ಮ ಕಷ್ಟ ಸುಖ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಶುರು ಮಾಡಿದ್ರಿ? ನೀವೇನೋ ಮುಚ್ಚಿಡ್ತಿದ್ದೀರಾ ಅತ್ತೆ, ಏನು ಅಂತ ಹೇಳಿ. ಅತ್ತೆ, ನಿಮ್ನೆ ಕೇಳ್ತಿರೋದು. ಏನದ್ ಸೌಂಡು? ಗೊತ್ತಿಲ್ಲ ಅಣ್ಣ. ಯಾರದು? 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 ಮುಂದೆ ಬಾ. ಜಿಲ್ಲೆ ಸ್ಯಾಂಡಿ ಎಲ್ಲಿದ್ರು?
ಇಡೀ ಫೈಲಲ್ಲಿ ಎಲ್ಲ ಕಡೆ ಏಜಿ ಅಂತಾನೆ ಇದೆಯಲ್ಲ. ಒಂದ್ಸತಿ 7 ಲಕ್ಷ 10 ಲಕ್ಷ 20 ಲಕ್ಷ ಎಲ್ಲ ಸೇರಿದ್ರೆ ಹತ್ರ 88 ಲಕ್ಷ. ಇನ್ನೂ ಜಾಸ್ತಿ ಇದೆಯಲ್ಲ. ವಾಸವಿ ಫೌಂಡೇಶನ್ಗೆ ಎಲ್ಲಿಂದ ಬಂತು ಇಷ್ಟೊಂದು ಹಣ? ಎಲ್ಲಾದ್ರೂ ವೇದಾಂತ ಹತ್ರ ತಿಂಗಳು ಸುಹಾಸಿನಿ ಫೌಂಡೇಶನ್ಗೆ ದುಡ್ಡಿಸ್ಕೊತಿರ್ಬೋದಾ? ಆದ್ರೆ ಈ ಏಜಿ ಅಂದ್ರೆ ಯಾರು ಗೊತ್ತಾಗ್ತಿಲ್ವಲ್ಲ. ಏಜಿ ಅಂದ್ರೆ ಅಗ್ನಿನಾ? ಅತ್ತೆ ಅಗ್ನಿಗೆ ದುಡ್ಡು ಕೊಡ್ತಿದಾರ? ಅದು ಲಕ್ಷ ಲಕ್ಷ ತಿಂಗಳು ಏನಕ್ಕಿರ್ಬೋದು? ಓಕೆ ಸರಿ. ವೇದಾಂತ್ ಎಲ್ಲಿಗೆ? ಸಾರಿ ಎಲ್ಲಿಗೆ ತಮ್ಮ ಸವಾರಿ? ಹೊರಗಡೆ ಕೆಲಸ. ಹೌದು, ಇತ್ತೀಚೆಗೆ ಯಾವಾಗ್ಲೋ ಮನೆಗೆ ಬರ್ತೀಯ, ಯಾವಾಗ್ಲೋ ಹೊರಗಡೆ ಹೋಗ್ತೀಯ. ಏನ್ ಕತೆ ನಿಂದು? ಲೆಕ್ಕ ಚುಕ್ತ ಮಾಡ್ತಿದ್ದೆ. ನಮ್ಮ ಕುಟುಂಬನ ಈ ಪರಿಸ್ಥಿತಿಗೆ ತಳ್ಳಿದಾರಲ್ಲ, ಅವ್ರ ಲೆಕ್ಕ ಚುಕ್ತ ಮಾಡ್ತಿದ್ದೀನಿ. ಪ್ಲೀಸ್ ವೇದಾಂತ್, ಆವೇಶದಿಂದ ಆತ್ರದಿಂದ ಏನು ಮಾಡ್ಕೋಬೇಡ. ಯಾವ ಫ್ಯಾಮಿಲಿನ ಉಳ್ಸೋದಕ್ಕೆ ನೀನು ಇಷ್ಟೆಲ್ಲ ಮಾಡ್ತಿದ್ಯೋ ಅದೇ ಫ್ಯಾಮಿಲಿಯಿಂದ ನೀನು ದೂರ ಆಗ್ಬಿಟ್ರೆ? ಆ ಥರ ಎಲ್ಲ ಏನೂ ಆಗಲ್ಲ ಮುನಿಯ. ನಿನ್ ಕೋಪದ ಬಗ್ಗೆ ನನಗೆ ಗೊತ್ತಿಲ್ವ ವೇದಾಂತ್. ನಿನ್ ಕೋಪ ಒಂಥರ ಕಲ್ಲಿದ್ಲಿದ್ದಂಗೆ, ಹಚ್ಚೋದೇ ಕಷ್ಟ. ಒಂದ್ಸತಿ ಹತ್ಕೊಂಡ್ಮೇಲೆ ಅದನ್ನ ಆರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಎಷ್ಟು ದಿನ ಅಂತ ಈ ವನವಾಸ ಬೈದೇಹಿ? ಅಮ್ಮ, ನಮಗೆ ಒಂದು ಪರಿಪಕ್ವವಾದ ಹಣ್ಣು ಸಿಗಬೇಕು ಅಂದರೆ ಮೊದಲು ಹೂ ಆಗಬೇಕು, ಆಮೇಲೆ ಕಾಯಿ, ಅದಾದ್ಮೇಲೆ ಹಣ್ಣಾಗಬೇಕು. ನಮ್ಮ ಸಮಯಕ್ಕೆ ನಾವು ಕಾಯಬೇಕಮ್ಮ. ಒಂದಲ್ಲ ಒಂದಿನ ನನ್ನ ಮಕ್ಕಳಿಗೆ ನಾನೇ ಅವ್ರ ತಾಯಿ ಅನ್ನೋ ಸತ್ಯ ಗೊತ್ತಾಗುತ್ತೆ. ಅಲ್ಲಿ ತನಕ ನೀನು ಕಾಯ್ತೀಯ ಅಲ್ವಾ? ಕಾಯ್ತೀನಿ ಅಮ್ಮ, ಕಾಯ್ಬೇಕು ನಿಜ. ಆದ್ರೆ ನಿನ್ ಜೀವನ ಪೂರ್ತಿ ಕಾಯ್ತಾ ಇದ್ರೆ ಏನೇ ಅರ್ಥ? ನೋಡು, ನೀನು ವೇದಾಂತ ಹತ್ರ ಹೋಗಿ ನಾನೇ ನಿನ್ನ ಹೆತ್ತ ತಾಯಿ ಅಂತ ಅವನ ಹತ್ರ ಸತ್ಯ ಹೇಳೆ. ಇಲ್ಲಮ್ಮ, ಇಷ್ಟೇ ವರ್ಷ ಕಾದಿದ್ದೀನಂತೆ, ಇನ್ನು ಸ್ವಲ್ಪ ದಿನ ಕಾಯ್ತೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಸರಿ ಹೋಗುತ್ತೆ ಅಂತ ಹೇಗೆ ಅಂದ್ಕೊಳ್ತೀಯ ವೈದೇಹಿ? ಅದೇನೋ ನನ್ಗೆ ಗೊತ್ತಾಗ್ತಿಲ್ಲಮ್ಮ. ಆದ್ರೆ ನನ್ನ ಒಳಮನ್ಸು ಹೇಳ್ತಿದೆ, ಸೂರ್ಯ ಅವರು ಬರ್ತಾರೆ. ಅವತ್ತು ಗುರುಗಳು ಬೇರೆ ಹೇಳಿದ್ರು, ನೀನು ಇನ್ನೂ ಸುಮಂಗಲಿ ಅಂತ. ನೆನಪಿದೆಯಾ? ನಿಜ ವೈದೇಹಿ, ಗುರುಗಳು ಹೇಳಿದಾಗ ನನಗೂ ಅನಿಸ್ತು ಸೂರ್ಯನಾರಾಯಣ ಬದುಕಿದ್ದಾನೆ ಅಂತ. ಆದ್ರೆ ಅವನು ಬದುಕಿದ್ರೆ ಎಷ್ಟು ವರ್ಷ ಆದ್ರೂ ತನ್ನ ಮಕ್ಕಳು ನೋಡೋದಕ್ಕೆ ಯಾಕೆ ಬರಲಿಲ್ಲ? ಪರಿಸ್ಥಿತಿ ಅಮ್ಮ. ಅಂದ್ರೆ ಅಮ್ಮ, ಇಷ್ಟು ವರ್ಷ ನಾನು ಎಲ್ಲರಿಂದ ದೂರ ಇದ್ದೆ, ಅದಕ್ಕೊಂದು ಕಾರಣ ಇದೆ ಅಲ್ವಾ? ಹಾಗೆ ಸೂರಿಗೂ ಬಲವಾದ ಕಾರಣ ಇರಬಹುದು ಅಲ್ವಾ?
ನನಗೆ ನಂಬಿಕೆ ಇದೆ ಮಾ. ನನ್ನ ಸೂರಿ ಬರ್ತಾರೆ. ಅಂಜು, ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಹಲ್ಸನ್ ತರ ಕೇಳು. ನಿಮ್ಮ ಅಕ್ಕನಿಗೆ ಹಲ್ಸನಂದ್ರೆ ತುಂಬ ಇಷ್ಟ ಅಲ್ವಾ? ಬಸ್ರಿ ಹೆಂಗಸು ಪಾಪ, ಅವಳು ಏನು ಕೇಳೋದೇ ಇಲ್ಲ ಕಣೆ. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ಬಸ್ರಿ ಹೆಂಗಸರು ಚೆನ್ನಾಗಿ ತಿಂದು ಉಂಡು ಆರೋಗ್ಯವಾಗಿರಬೇಕು. ಫೋನ್ ಮಾಡಿ ಹೇಳು. ಹೇಗಿದ್ರು ಒಂದು ಪಟ್ಟಿ ಮಾಡಿ ಕೊಟ್ಟಿದ್ದೀನಿ ಕಣೆ, ಅದ್ರ ಜೊತೆಗೆ ಇದನ್ನ ತರಕ್ಕೆ ಹೇಳು. ನಿಮ್ಮ ಅಪ್ಪನಿಗೆ ಆಫೀಸಲ್ಲಿ ಅಡ್ವಾನ್ಸ್ ಕೇಳು ಅಂತ ಹೇಳಿದ್ದೆ, ಸಿಕ್ಕಿರ್ಬಹುದೇನೋ. ಎಲ್ಲ ತರಕ್ಕೆ ಹೇಳೆ. ಫೋನ್ ಮಾಡು. ಅಮ್ಮ, ಒಂದ್ ಕೆಲಸ ಮಾಡೋಣ. ಮೊನ್ನೆ ಟಿವಿಲಿ ನೋಡ್ತಾ ಇದ್ದೆ, ಬಸ್ರಿ ಹೆಂಗಸರಿಗೆ ಕಲರ್ ಹಣ್ಣುಗಳೆಲ್ಲ ಕೊಡ್ಬೇಕಂತೆ. ಅಪ್ಪನ ಹತ್ರ ಅದನ್ನೇ ತರಕ್ ಹೇಳ. ಆಮೇಲೆ ಅಂಜು, ಅದೇನೋ ಡ್ರೈ ಫ್ರೂಟ್ಸ್ ಅಮ್ಮ. ಎಲ್ಲ ಒಂದು 4 kg ತರಕ್ಕೆ ಹೇಳು. ಅದೇನೇ ಹಂಗೆ ಹಲ್ಲಿ ಕಿರಿತಾ ಇದ್ಯಾ? ಫೋನ್ ಮಾಡು. ಆಯ್ತಮ್ಮ, ಮಾಡ್ತೀನಿ. ಯಾಕೆ ರೇಗಾಡ್ತೀಯಾ? ಎಲ್ಲಿ ಹೋಯ್ತಿದ್ದು? ಅದು ಒಂದು ಫೈಲ್ ಬಿಟ್ಟು ಇನ್ನೆಲ್ಲ ಸಿಕ್ತಲ್ಲ. ವಾರ್ಡ್ರೋಬ್ನಲ್ಲೂ ಕಾಣಿಸ್ಲಿಲ್ಲ. ನನ್ನ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಅದರಲ್ಲೇ ರೆಕಾರ್ಡ್ ಮಾಡಿದ್ದೆ. ಬೇರೆ ಯಾರ ಕೈಗಾದ್ರೂ ಸಿಕ್ಬಿಟ್ರೆ ಅಷ್ಟೇ ನನ್ನ ಗತಿ. ಎಲ್ಲಿ ಇಟ್ಟೆ ಅಂತಾನೆ ನೆನಪಾಗ್ತಾ ಇಲ್ವಲ್ಲ. ಅರೆ, ಇದೇ ಫೈಲು. ಯಾಕೆ ಶಾಕ್ ಆಗಿದ್ದೀರಾ? ಇದೇ ತಾನು ನೀವು ಹುಡುಕಿದ ಫೈಲ್. ನಿನ್ನೆ ಕೇಳಿದಾಗ ಈ ಫೈಲ್ ಸುಹಾಸಿನಿ ಫೌಂಡೇಶನ್ ಬಗ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರಿ. ಆಗ ನೋಡಿದ್ರೆ ಈ ಫೈಲ್ ಬೇರೆನೇ ಕಥೆ ಹೇಳ್ತಿದೆಯಲ್ಲ. ಏನ್ ಕತೆ ಹೇಳ್ತಾ ಇದೆ? ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ. ಮತ್ತೆ ನಿಮ್ಮ ಫೈಲು, ನಿಮ್ಮ ಲೆಕ್ಕ ಎಲ್ಲ ದೊಡ್ಡ ಸುಳ್ಳು. ಅದೆಲ್ಲ ಬಿಡಿ, ಅತಿ ದೊಡ್ಡ ಸುಳ್ಳು ಯಾವುದು ಗೊತ್ತಾ? ನಿಮ್ಮ ಸುಹಾಸಿನಿ ಫೌಂಡೇಶನ್. ಏನ್ ಸುಳ್ಳು? ಏನೇನೋ ಮಾತಾಡ್ಬೇಡ ನೀನು. ಸರಿ, ನಿಜ ಹೇಳಿ, ನಿಮ್ಮ ಸುಹಾಸಿನಿ ಫೌಂಡೇಶನ್ ಎಲ್ಲಿದೆ? ಅದೆಲ್ಲ ನಿನ್ಗೆ ಯಾಕೆ? ಹೇಳಿ ಅತ್ತೆ. ಜೀವನದಲ್ಲಿ ತುಂಬ ಪಾಪ ಮಾಡಿ ನನ್ನ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ. ನಿಮ್ಮ ಫೌಂಡೇಶನಲ್ಲಿ ಕೈಲಾಗದಿರೋ ವೃದ್ಧರು, ಚಿಕ್ಕ ಮಕ್ಕಳಿದಾರಲ್ಲ, ಅವ್ರ ಸೇವೆನಾದರೂ ಮಾಡಿ ನನ್ನ ಪಾಪದ ಕೊಡೋಣ ಖಾಲಿ ಮಾಡ್ಕೊಳ್ಳೋಣ ಅಂತ. ಎಲ್ಲಿದೆ ಹೇಳಿ ಅತ್ತೆ? ಅದು